ಯಾವ ಊರಂದ್ರೆ ಇದು? ಹಾಂ, ದೊಡ್ಡ ತಿಮ್ಮಯ್ಯನ ಪಾಳ್ಯ. ನೋಡಿ, ಇದಿದೆಯಲ್ವ ಇದು ಇಮ್ಮಿಡಿಯೇಟಾಗಿ ಡೆಮಲಿಷ್ ಮಾಡ್ಕೊಳ್ಳಿ. ಇದು ಮಾಡಿಕೊಂಡ್ರೆ ಮಾತ್ರ ತಲೆ ಮೇಲೆ ಹೆಣ್ಮಕ್ಳ ಮೇಲೆ ಕಲ್ಲು ಹೋದಂಗೆ. ಭಾರಿ ಆರೋಗ್ಯದಲ್ಲಿ ಭಾರಿ ತೊಂದರೆ ಮಾಡ್ಕೊಳ್ತೀರಿ, ಮತ್ತು ದುಡ್ಡು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಳ್ತೀರಿ. ಅರ್ಥ ಆಯ್ತು ಹೇಳೋದು? ಇದನ್ನು ಸಾಧ್ಯವಾದಷ್ಟು ಏನೇನು ಮಾಡೋಕ್ಕೆ ಹೋಗ್ಬೇಡಿ, ಎಲ್ಲ ಕಿತ್ತಾಕಿದ್ದು ವೇಸ್ಟ್. ಇದು ವೇಸ್ಟ್ ಯಾವತ್ತು ಕಿತ್ತಾಕ್ತಿರೋ ಆವತ್ತು ನೆಮ್ಮದಿಯಿಂದ ಜೀವನ ಮಾಡ್ತೀರಿ. ಅರ್ಥ ಆಯ್ತಮ್ಮ? ಇದು ಮುಂದೆ ಕಿತ್ತಾಕಿ ನನಗೆ ಹೇಳಿ, ಗೊತ್ತಾಗುತ್ತೆ ನಿಮಗೆ. ಅರ್ಥ ಆಯ್ತಾ? ನಾನು ಹೇಳೋದಕ್ಕೆ ಏನು ಅನಿಸುತ್ತೆ? ಹೆಣ್ಮಕ್ಳ ಮೇಲೆ ತೊಂದರೆ ಆಗುತ್ತೆ ಅಂದರೆ ಏನು ಅನಿಸುತ್ತೆ ನಿನಗೆ? ಆಗಿದೆಯಾ? ಆಗಿದೆಯಲ್ವಾ? ಆಗಿದೆಯಲ್ವಾ? ತಲೆ ಮೇಲೆ ಕಲ್ಲು ಹಾಕ್ಕೊಂಡಂಗಿದು. ಸರಿನಾ? ಓಕೆನಾ? ನೋಡಿ, ಇದು ಸ್ಟೇರ್ಕೇಸ್ ಏನಿದೆ, ಸ್ಟೆಪ್ಸು ನೋಡಿ, ಸ್ಟೆಪ್ಸ್ ಕೂಡ ನೋಡಿ, ಇದು ಗಂಡು ಮಕ್ಕಳದ್ದು. ಈ ಸ್ಟೆಪ್ಸು ಇಲ್ಲಿಂದ ಈ ಕಡೆವರೆಗೂ ಬರಬೇಕು. ಈ ಒಂದು ಪಿಲ್ಲರ್ ಇದೆಯಲ್ಲ, ಈ ಪಿಲ್ಲರ್ವರೆಗೂ ಬರಲಿ, ಈ ಪಿಲ್ಲರ್ವರೆಗೂ ಬರಲಿ, ಪಿಲ್ಲರ್ವರೆಗೂ ಬಂದು ಆಗಲ್ಲ ಬರಲಿ. ಪಿಲ್ಲರ್ ಬಂದರೆ ಗಂಡು ಮಕ್ಕಳ ಮೇಲೆ ತೊಂದರೆ ಆಗಲ್ಲ, ಆಕ್ಸಿಡೆಂಟ್ಸು ಅಂಥವೆಲ್ಲ ಆಗ್ತಿರ್ತವೆ. ಅರ್ಥ ಆಯ್ತಾ? ಈ ಮನೆ ಸಾಧ್ಯವಾದಷ್ಟು ಬೇರೆ ವಿಚಾರ ಏನೂ ತೊಂದರೆ ಏನಿಲ್ಲ, ಇದೊಂದು ಮಾಡ್ಕೊಳ್ಳಿ ಇದನ್ನು. ಸರಿನಾ? ನೋಡಿ, ಇದೊಂದು ಓಪನ್ ಮಾಡ್ಕೊಳ್ಳಿ. ಓಕೆ ಅಲ್ವಾ? ಇಟ್ಕೊಳ್ಳಿ. ಹಿಂಗೆ ಕಾಣ್ತಾ ಇದೆ ನಿಮಗೆ? ನಾನು ಕಾಣ್ತಾ ಇದ್ದೀನಾ? ನಾನು ಕಾಣ್ತಾ ಇದ್ದೀನನ್ರಿ? ಕಾಣಿಸ್ತಾ ಇದೆ. ಓಕೆನಾ? ಇಲ್ಲಿ ನೋಡಿ, ಗಂಡು ಮಕ್ಕಳ ಮೇಲೆ ತೊಂದರೆ ಆಗೋದು ಅಂತ ಹೇಳಿದ್ವಿ. ಸೊ ಗಂಡು ಮಕ್ಕಳ ಮೇಲೆ ತೊಂದರೆ ಆಗೋದು ಅಂದರೆ ಹೆಂಗೆ ಅಂದರೆ, ಕೆಲವಾರು ಟೈಮ್ ಅಪಘಾತಗಳ ಭಯ ಇರುತ್ತೆ, ಮತ್ತು ಅವ್ರ ಮೇಲೆ ಇಲ್ಲ ಸಲದ ಆರೋಪಗಳು ಅಂದರೆ ವ್ಯಾಜ್ಯಗಳು ಅಂಥವೆಲ್ಲ ಬರೋಂಥ ಚಾನ್ಸಸ್ಸು ಇರ್ತದೆ. ಸೊ ಅದಕ್ಕಾಗಿ ಏನಪ್ಪ ಅಂತಂದರೆ, ಇದು ಮುಂದೆ ಮಾಡ್ಕೊಳ್ಳಿ. ತೋರಿಸಿ, ಈ ಕಡೆ ಇದು ತೋರಿಸಿ. ಇದೊಂದು ಡೆಮಲಿಷ್ ಮಾಡ್ಕೊಳ್ಳಿ, ಇದೊಂದು ಡೆಮಲಿಷ್ ಮಾಡ್ಕೊಳ್ಳಿ. ಮಾಡಿಕೊಂಡ ತದನಂತರದಲ್ಲಿ ಇದು ವೇಸ್ಟ್ ಅಲ್ವ? ಇದು ವೇಸ್ಟ್. ಇದು ತಲೆ ಮೇಲೆ ಯಾವತ್ತು ಕಲ್ಲು ಹಾಕ್ಕೊಳ್ತೀವೋ ಇದು 100ಕ್ಕೆ 100 ಅದು ಆ ಹೆಣ್ಮಕ್ಳ ಮೇಲೇ ತೊಂದರೆ, ಆರೋಗ್ಯದಲ್ಲಿ ತೊಂದರೆ ಆಗೋದು, ಆಯುಷ್ಯ ಕೊಡಲ್ಲ ಅವ್ರಿಗೆ, ನೆನ್ಪಿಟ್ಕೋಬೇಕು. ಸೊ ಇದೆಲ್ಲ ಗಂಡು ಮಕ್ಕಳ ಮೇಲೆ ನೋಡಿ, ಇದೆಲ್ಲ ಗಂಡು ಮಕ್ಕಳ ಮೇಲೆ ಕೊಡೋದು ತೊಂದರೆ. ಅರ್ಥ ಆಯ್ತಾ? ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು 2 ತಿಂಗಳಲ್ಲಿ ಹೇಳಿದ್ದು ನನಗೆ. ರೆಡಿ ಮಾಡಿಕೊಂಡೆ ಬಾತ್ರೂಮ್ ಇರಲಮ್ಮ, ಸರಿನಾ? ಬಾತ್ರೂಮ್ ಇರಲಿ, ಆದರೆ ಫೈನಾನ್ಷಿಯಲಿ ಅಂದರೆ ದುಡ್ಡು ಕೂಡ ತೊಂದರೆ ಮಾಡ್ಕೊಳ್ತೀರಿ, ಭಯ ಆಗುತ್ತೆ, ಸಾಲ ಆಗುತ್ತೆ. ಅರ್ಥ ಆಯ್ತಾ? ಏನು ನಾನು ಹೇಳಿದ್ದಕ್ಕೂ ನಿಮ್ಗೆ ಏನು ಅನಿಸ್ತಿದೆ? ಆಗಿದೆಯಾ? ಆಗಿದೆ. ಹಾಂ, ಆಗಿದೆಯಲ್ವಾ? ಆಗಿದೆ. ಅಮ್ಮಯ್ಯ, ಏನು ಅನಿಸುತ್ತೆ ನಾನು ಹೇಳಿದ್ದು? ಎಲ್ಲ ನಡೀತಿದೆಯಲ್ವಾ ಮನೆಗೆ? ಸಮಸ್ಯೆ ಜೋರಾಗಿ ಮಾತಾಡು. ನಡೀತಿದೆಯಾ? ನಮ್ಮ ತಾಯಿ ಒಳ್ಳೇದಾಗಲಮ್ಮ. ನೋಡಿ, ಈ ಬಾಗಿಲು ಓಕೆ, ಇದು ಒಳ್ಳೇದು, ಚೆನ್ನಾಗಿದೆ. ಈ ಬಾಗಿಲೆಲ್ಲ ತುಂಬ ಚೆನ್ನಾಗಿದೆ. ಏನು ಎದುರೋದು ಬೇಡ, ಅದನ್ನೊಂದು ಕ್ಲಿಯರ್ ಮಾಡ್ಕೊಳ್ಳಿ. ಕ್ಲಿಯರ್ ಮಾಡಿಕೊಂಡು ಹೋಗಿ, ಒಳ್ಳೇದಾಗತ್ತೆ. ಅದನ್ನ ಮಾಡ್ಕೊಳ್ಳಿ, ಆಯುಷ್ಯ ಗಟ್ಟಿಯಾಗಿರುತ್ತೆ. ಸರಿನಾ? ನೋಡಿ, ಕಿಚನ್ ಫಸ್ಟ್ ಕ್ಲಾಸ್, ಏನೂ ತೊಂದರೆ ಏನಿಲ್ಲ. ನೋಡಿ, ಇದು ಪೂಜೆ ಇದೆಯಲ್ಲ, ಪೂಜೆದಲ್ಲಿ 2 ಕಟ್ಟೆ ಇದಾವಲ್ಲ, ಕಟ್ಟೆ ಒಂದು ಹೊಡೆದಾಕ್ಬಿಡಿ. ಸ್ಟೆಪ್ಸು ನೋಡಿ, 2 ಸ್ಟೆಪ್ಸ್ ಹೊಡೆದಾಕಿ. ನೋಡಿ, ಸ್ಟೆಪ್ಸ್ ಇದೆ ನೋಡಿ, 2 ಸ್ಟೆಪ್ಸ್ ಹೊಡೆದಾಕಿ ಒಂದು ಇದಾಕ್ಬಿಡಿ. ಯಾವುದು? ಒಂದು ವಸ್ತ್ರ ಹಾಕಿ, ಕೆಂಪು ವಸ್ತ್ರ ಹಾಕಿ ಅದನ್ನು ಪೂರ್ವಾಭಿಮುಖವಾಗಿ ಅರ್ಚನೆ ಮಾಡಿ. ಸರಿನಾ? ನಾನು ನೆಲಮಂಗಲ ಅಲ್ವಾ ಇದು? ದೊಡ್ಡ ತಿಮ್ಮಯ್ಯನಪಾಳ್ಯ ಅಂತ. ದೊಡ್ಡ ತಿಮ್ಮಯ್ಯನಪಾಳ್ಯ ಯಾವ ತಾಲೂಕು? ಊರ್ಗೆರೆ ಹೋಬಳಿ, ತುಮಕೂರು ತಾಲೂಕು. ಯಾವುದು? ತುಮಕೂರು ತಾಲೂಕು, ಊರ್ಗೆರೆ ಹೋಬಳಿ, ತುಮಕೂರು ಜಿಲ್ಲೆ, ದೊಡ್ಡ ತಿಮ್ಮಯ್ಯನಪಾಳ್ಯ. ನಾನು ಹೇಳಿದ್ದೆಲ್ಲ ಕರೆಕ್ಟ್ ಅನ್ನಿಸ್ತಾ? ಅನುಭವಿಸ್ತಾ ಇದ್ದೀರಾ ನೀವು? ನಾನು ಹೇಳಿದ ಸಮಸ್ಯೆ ನೀವೆಲ್ಲ ಅನುಭವಿಸ್ತಾ ಇರ್ತಾನೆ. ಜೋರಾಗಿ ಹ್ಞೂ ಅನ್ನು. ಸರಿ ಓಕೆ. ಇದನ್ನ ಮಾಡ್ಕೊಳ್ಳಿ. ಮಾಡ್ಕೊಂಡ ಮೇಲೆ ತದನಂತರ ಒಂದು 2 ತಿಂಗಳಲ್ಲಿ ಗೊತ್ತಾಗುತ್ತೆ ನಿಮಗೆ. ಸರಿನಾ? ಓಕೆ, ಥ್ಯಾಂಕ್ ಯು.